ಉದ್ದಕ್ಕೂ ವೈರಲ್ ಆಗಿದೆ. ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ಚಾಮರಾಜನಗರದ ತಾಲೂಕಿನ ಚಾರಿಪುರ ಮಸ್ನಾಪುರ ಆಗಿರ್ಬೋದು. ಇದು ಒಂದು ಉಪ್ಪಾರದ ವೃತ್ತ. ಈ ಉಪ್ಪಾರದ ವೃತ್ತದಲ್ಲೇ ಇಂಥ ಕೆಲಸ ನಡೆದರೆ ಇನ್ನು ಸಣ್ಣ ಪುಟ್ಟ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಕೂಡ ಸ್ಮರಣೆ ಮಾಡ್ತೇವೆ. ಅವರು ನಮ್ಮ ರಾಷ್ಟ್ರಪಿತರಲ್ಲಿ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ನಮಗೆ ಮೂಲಭೂತ ಸೌಕರ್ಯಗಳನ್ನು ತಂದುಕೊಂಡಿದ್ದಾರೆ, ನಮಗೆ ರಾಜಕೀಯವಾಗಿ ಮೀಸಲಾತಿಯನ್ನು ತಂದುಕೊಂಡಿದ್ದಾರೆ. ನಾವು ಅವರನ್ನು ಕೂಡ ಪೂಜ್ಯ ಭಾವನೆಯನ್ನು ಕೂಡ ನೋಡ್ತೇವೆ. ನಾವೆಲ್ಲೋ ಅವ್ರನ್ನ ದೇಶವನ್ನೇ ಮಾಡೋದಾಗಲಿ ಮತ್ತೆ ಅವರನ್ನು ನಾವು ವಿನಾಯವಾಗಿ ನೋಡೋದಾಗಲಿ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲೋ ಕೂಡ ಆಡಿಲ್ಲ. ಯಾವುದೇ ಸಮುದಾಯ ಕೂಡ ಅವ್ರು ನಾವು ದೇವರು ಅಂತಕ್ಕಂಥ ಮನೋಭಾವನೆ ನಮಗಿದೆ, ಇವಾಗಲೂ ಇದೆ, ಮುಂದಕ್ಕೂ ಇದೆ. ಆದರೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವೆಲ್ಲ ಭಾಗವಹಿಸಿ ಬರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರು ಬಾಬಾ ಸಾಹೇಬ್ ಏನೇ ಮಾಡಿದ್ದಾರೆ. ಯಾರು ಬಾಬಾ ಸಾಹೇಬ್ ಅನುಯಾಯಿ ಅಂತ ಹೇಳ್ಕೊಂಡು ಏನೋ ಸಂಘಟನೆ ಮಾಡ್ಕೊಂಡು ಏನೋ ಸ್ಟ್ಯಾಚ್ಯೂ ಮಾಡ್ತಾರಲ್ಲ, ಅವರೇ ಅವ್ರನ್ನ ನಿಲ್ತಾ ಇದ್ದಾರೆ. ಇದನ್ನ ನೋಡಕ್ ಹೋದ್ರೆ ಯಾಕೆಂದ್ರೆ ಬಾಬಾ ಸಾಹೇಬರು ದೇವರು ಅಂತೇಳಿ ನಾವು ಪೂಜೆ ಭಾವನೆ ನೋಡ್ತೇವೆ. ಅವ್ರು ಎಲ್ಲೋ ಒಂದು ಸ್ಟ್ಯಾಚ್ಯೂನ ರೋಡ್ನ ಹಾಕ್ತದ್ದು, ಫೋಟೋಗಳನ್ನ ಹಾಕ್ತದ್ದು, ಅದಕ್ಕೆ ಒಂದು ಸೆಕ್ಯೂರಿಟಿ ಇಲ್ಲ, ಒಂದು CC ಕ್ಯಾಮ್ರಾ ಅಳವಡಿಸಲ್ಲ. ಅದು ದೇವಸ್ಥಾನ ರೀತಿಯಲ್ಲಿ ನಾವು ಬಾಬಾ ಸಾಹೇಬ್ ದೇವಸ್ಥಾನವನ್ನು ಕಟ್ಟಬೇಕು. ನಾವು ಅದನ್ನ ಬಿಟ್ಟು ರೋಡಲ್ಲೆಲ್ಲ ಏನೋ ಮಾಡ್ಕೊಂಡು ಈ ಹುಡುಗ ಅಭಿನಯ ಮಾಡಿದ್ದಾನೆ. ಯಾರು ಈ ಚಂದ್ರ ಶಿವಣ್ಣ ಅಂತಕ್ಕಂಥ ಮಗ ಏನಿದ್ದಾನೆ ಅವನು ಅಭಿನಯ ಮಾಡಿದ್ದಾನೆ. ಆ ಪೂರ್ವದ ದಾಖಲಾತಿ ಕೂಡ ಇದೆ, ಟ್ರೀಟ್ಮೆಂಟ್ ನಲ್ಲಿ ಒಳಗಿದ್ದ ನಾವು ಅಂತ ಒಂದು ವ್ಯಕ್ತಿಗೆ 4 ಗಂಟೆ ರಾತ್ರಿಯಲ್ಲಿ ಅವನು ಉಪಮೂಲಿಗೆ ಅವರ ತಾತ ಮನೆಗೆ ಹೋಗಿ ಬರ್ತಾನೆ. ನೈಟ್ ತಿರುಗಾಡಂತ ಅಭ್ಯಾಸ ಇತ್ತು. ಯಾಕಂದ್ರೆ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟು ಅವನು ಮನೇಲಿ ಇರ್ತಾನೆ, ರೋಡಲ್ಲಿ ಇರ್ತಾನೆ, ಕಾಡಲ್ಲಿ ಇರ್ತಾನೆ, ಅವನಿಗೆ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಏನೋ ಒಂದು ಹೊಸದಾಗಿ ಕೂತ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಅಲ್ಲಿ ಬಾಬಾ ಸಾಹೇಬ್ರ ಭಾವಚಿತ್ರಕ್ಕೆ ಅಲ್ಲಿ ಕೂತಿದ್ದಾನೆ. ಪೂಜೆ ಮಾಡ್ತೀನಿ ಅಂತ ಹೇಳಿ ಯುಗಾದಿಯನ್ನ ಬೆಳಿತಾರಂತೆ. ಅವನು ಜನ ಏನ್ ಮಾಡ್ತಾರೆ, ಲೇಡೀಸ್ಗಳು ಯಾರು ಹುಡುಗನನ್ನ ಬಾಬಾ ಸಾಹೇಬ್ರಿಗೆ ಸಗಣಿ ಬಳಿ ಹೋಗಿದ್ದಾನೆ ಅಂತ ಹೇಳಿ ಚೆನ್ನಾಗಿ ಕಳಿಸಿ ಚಪ್ಪಲಿ ಹಾಕಿ ಗೋರಿ ನೀರನ್ನ ಕುಡಿಸಿ ರೀಸೆನ್ಸ್ ಮಾಡುವಂತ ಮಾತಿನಿಂದ ಅಲ್ಲೇ ಮಾಡು ಅಂತೇಳಿ ದೊನ್ನೆಯಿಂದ ಹೊಡೆದು, ಪಕ್ಕಿಯಿಂದ ಹೊಡೆದು, ಚಪ್ಪಲಿಯಿಂದ ಹೊಡೆದು, ಮರ್ಮಾಂತಕ್ಕೆ ಹೊಡೆದಿರೋದು, ಸಾವಿನ ದವಳಿನಲ್ಲಿ ಸಿಗಾಕೊಂಡಿರೋದು ಐಶ್ವರ್ಯನ ಹುಡುಗ. ಸಾವು ಮತ್ತೆ ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ಹುಡುಗ. ಇವತ್ತು ಇಂಥ ಬಲಿಷ್ಠವಾದ ನಮ್ಮ ಸಮುದಾಯ ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಇರಬಹುದು. ಆದರೆ ಜನಸಂಖ್ಯಾ ಆಧಾರವಾಗಿ ನಾವು ಜಿಲ್ಲೆಯಲ್ಲಿ ಪ್ರಭಾವ ಇದ್ದೇವೆ. ನಮ್ಮಲ್ಲಿ ಎಜುಕೇಶನ್ ಕೊರತೆ ಇರ್ಬೋದು, ಹಣದ ಕೊರತೆ ಇರ್ಬೋದು, ಅಂದ್ರೆ ಪ್ರಾಬಲ್ಯ ಇದ್ದೇವೆ ನಾವು ಜನಸಂಖ್ಯೆ ಆಧಾರದಲ್ಲಿ. ಅಂತ ಜನಾಂಗಕ್ಕೆ ಈ ತರ ಮಾಡಿದ್ರೆ ಇನ್ನು ಸಣ್ಣ ಪುಟ್ಟ ಸಮುದಾಯಗಳು ಏನು ಮಾಡಬೇಕು? ಅವರೊಬ್ಬರು ಹೇಳ್ತಾರೆ, ಈ ಹುಡುಗ ನಮ್ಮ ಮಗ ದಯಮಾಡಿ ಏನ್ ನ್ಯಾಯ ಬೇಕು ಅವ್ರನ್ನು ಕೊಡಿಸ್ತೀವಿ, ಅವ್ರು ಮಾಡಿರೋದು ತಪ್ಪು, ಬನ್ನಿ ಅಂತ ಹೇಳಿದ್ರು ಕೂಡ ಅವ್ರು ಬಂದು ಕೇಳ್ಕೊಂಡ್ಮೇಲೂ ಕೂಡ ಆ ಹುಡುಗನಿಗೆ ಕಲಿಸುವಂತ ಕಾರ್ಯಕ್ರಮ ಮಾಡ್ತಾರೆ, ಮತ್ತೆ ಚಪ್ಪಲಿ ಆಟವನ್ನು ಹಾಕ್ತಾರೆ. ಯಾಕೆ ಅವ್ರ ಹತ್ರ ಕಟ್ಪಾಡುಗಳಿರೋ, ನಮ್ಮ ಹತ್ರ ಕಟ್ಪಾಡುಗಳಿರೋ, ನಾವು ಆ ಕಟ್ಪಾಡುಗಳು ಅಂತಂದ್ರೆ ನ್ಯಾಯ ನೀತಿ ಮಾಡಿ ನಾವು ಸಂಗ್ರಹಿಸ್ತೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಸ್ಟೇಷನ್ಗೆ ಕೋರ್ಟ್ಗೆ ಹೋಗೋಣ, ಇಲ್ಲೇ ಕೂರಿಸಿ ಒಂದು ನ್ಯಾಯ ಮಾಡಿ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ಉಪಹಾರ ಒಂದು ಕಾರ್ಯಕ್ರಮವಾಗಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಬಾಬಾ ಸಾಹೇಬರು ಕಾನ್ಸ್ಟಿಟ್ಯೂಷನ್ ಬಂದು ಎಷ್ಟು ವರ್ಷ ಆಯಿತು. ನಾವು ಸರ್ವರಿಗೂ ಸಮಪಾಲು ಅಂತ ಹೇಳಿ ವೇದ ವ್ಯಾಖ್ಯಾನ ಇಟ್ಕೊಂಡು ಜೀವನವನ್ನು ಮಾಡಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ನಾವೊಂದು ಕಾರ್ಯನಿರ್ವಾಹಕರಾಗಿರ್ತೇವೆ. ಇಂಥ ಒಂದು ಸಮುದಾಯಕ್ಕೆ ಮುಕ್ತ ಸಮುದಾಯ ನಮ್ಮ ಸಮುದಾಯ. ಯಾಕೆಂದ್ರೆ ಎಲ್ಲೂ ಕೂಡ ತಪ್ಪನ್ನು ಮಾಡ್ತೇನೆ, ಯಾರು ಕೂಡ ಮೋಸ ಮಾಡ್ತೇನೆ, ಸ್ವಯಂ ಪ್ರೇರಿತವಾಗಿ ಕೂಲಿ ನಾಲಿ ಮಾಡಿಕೊಂಡು ಬದುಕನ್ನು ಕಟ್ಕೊತಾ ಇದ್ದೀವಿ. ಯಾವುದೇ ರಾಷ್ಟ್ರೀಯ ವ್ಯಕ್ತಿಗಳು ತಗೊಳ್ಳಿ, ಹೇಳ್ತಾರೆ ಎನ್ಮೈಸುವುದು ನಮ್ಮ ಊರು ಬರ್ತಾರೆ. ನಾನು ಜಿಲ್ಲಾಧ್ಯಕ್ಷರು ಎನ್ಮೈಸ್ ಅವರು ಗೆಲ್ಲುವಾಗ 2018ರಲ್ಲಿ 3 ವರ್ಷಗಳ ಕಾಲ ನಮ್ಮ ಅನಂತ ಕುಮಾರಿ ಗೆಲ್ಲಿಸಿ ಅವರು ರಾಜ್ಯಕ್ಕೆ ಕಳಿಸ್ತೇವೆ. MLA ಮಾಡಿ, ಮಂತ್ರಿ ಮಾಡಿ, ಅಧಿಕ ಮತಗಳನ್ನು ನಿಂತ್ಕೊಂಡು ಗೆಲ್ಲಿಸ್ತೇವೆ. ಅವ್ರು ಹೇಳ್ತಾರೆ ಆ ಹಿಡಿಯಕ್ಕೆ ಗಡಿಪಾರು ಮಾಡಬೇಕು ಅಂತಾರೆ, ರಾಷ್ಟ್ರ ದ್ರೋಷಿ ಇರ್ತಾರೆ. ಹೌದು, ಅವ್ರು ಮಾಡಿದ ತಪ್ಪಿದೋಷ ಮಾಡಲಿ ಇರ್ತಕ್ಕಂಥ ಒಬ್ಬ ಮನುಷ್ಯರು ಇವರು ಕೂರಿಸಿ ಮಾತಾಡಿ ಏನ್ ಕಾನೂನು ಕ್ರಮ ಮಾಡಬೇಕು ಮಾಡಿಸ್ಬೇಕಾಗಿತ್ತು. ಇವರು ಪ್ರೇರಣೆಗೆ ಇವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಇವರು ಎನ್ಮೈಎಸ್ ಮತ್ತೆ ಲೋಕಲ್
ಗಲ್ಲಿಗೇರಿಸಿ ಇದ ಹೇಳ್ಕೊಟ್ಟಿರೋದು ಬಾಬಾ ಸಾಹೇಬ್ರಿಗೆ ಯಾರು ಹೇಳ್ಕೊಟ್ಟಿದ್ರು ಈ ಸಂಸ್ಕೃತಿಗಳನ್ನ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಕರ್ನಾಟಕ ರಾಜ್ಯ ಎಸ್ಟಿ ಮೀಸಲಾತಿ ಸಮಿತಿಯಿಂದ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕ್ರಿಮಿನಲ್ ಸೆವೆನ್ ಕೇಸ್ ದಾಖಲಾಗಬೇಕು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸಣ್ಣ ಪುಟ್ಟ ಸಮುದಾಯಗಳಿಗೆ ನ್ಯಾಯ ಆಗಬಾರ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಇದರಲ್ಲಿ ಅಹಿಂಸಾ ಚೇತನ ಕೂಡ ಇಲ್ಲ. ಈ ಪುಟ್ಟವನ್ನು ಕಳಿಸಿ ಅವರು ಕೂಡ ಮಾತನಾಡಿದರೆ ಇದು ತಪ್ಪು, ಇದು ಮಾಡಿರ್ತಕ್ಕಂಥದ್ದು ಘೋರ ಅನ್ಯಾಯ ಅಂತೇಳಿ ಈ ಒಂದು ನಮ್ಮ ಹೋರಾಟಕ್ಕೆ ಅಹಿಂಸಾ ಅವರು ಬರ್ತಾರೆ. ಮತ್ತೆ ಪ್ರಕಾಶ್ ರೈ ಅವರು ಕೂಡ ಮಾತನಾಡಿದ್ದಾರೆ, ಅವರು ಕೂಡ ನಮ್ಮನ್ನು ಬರ್ತಾರೆ. 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕು 2 ಲಕ್ಷ ಜನ ಸೇರಿಸಿ ನಾವು ಉಪ್ಪಾರನ್ನ ಹೋರಾಟ ಮಾಡಿ ನಮ್ಮ ಹಕ್ಕು ಮತ್ತೆ ನಮಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು 2 ಲಕ್ಷ ಜನ ಸೇರಿಸಿ ನಾವು ದೊಡ್ಡ ಒಂದು ಪ್ರತಿಭಟನೆ ಮಾಡ್ತೀವಿ. ಚಾಮರಾಜನಗರದಿಂದ ಬಂಧನ ಮಾಡ್ತೀವಿ. ಯಾರು ಹೇಳ್ತಾರೆ ಸಣ್ಣ ಮಕ್ಕಳಿಗೆಲ್ಲ ಬಂದ್ ಮಾಡ್ತಾರೆ, ನಾವು ಒಂದು ಬಂದು ಮನೇಲಿ ಇರೋರಿಗೆ ನಾವು ಉಪವಾಸ. ಈಗ 19ನೇ ತಾರೀಕು ಇಡೀ ಕಂಪ್ಲೀಟ್ ಪ್ರಿಂಟ್ ಡ್ರಾಪ್ ಎಲ್ಲ ಬಂದ್ ಮಾಡ್ತೇವೆ ನಾವು ಚಾಮರಾಜನಗರ ಜಿಲ್ಲೆನು. ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಪ್ರಕರಣವಲ್ಲ, ಇದು ಮಾನವ ಹಕ್ಕಿನ ಕಿತ್ಕೊಂಡಿರ್ತಕ್ಕಂಥ ವ್ಯಕ್ತ ಕುಡಿತಾ ಇದೆ, ಹೊಟ್ಟೆ ಉಳಿತಾ ಇದೆ. ಮಕ್ಕಳು ಎಷ್ಟವರು ಆ ತರ ಮಾಡಿ ಕುಡಿಸಿದಾರಲ್ಲ ಅವ್ರಿಗೆ ಇವತ್ತು ಬದುಕ್ತಾನೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. 95% ತಿರುಗಿ ಅಂತಂದ್ರೆ ವಯಸ್ಸಿನಲ್ಲಿದ್ದಾನೆ ಅವರು ಏನ್ ಮಾಡ್ಬೇಕು, ಇರೋದು ಒಬ್ಬನೇ ಮಗ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಹೇಳ್ತಾರೋ ಉಪ್ಪಾರ ಒಂದು ವೇಳೆ ನಾವು ದಯಮಾಡಿ ಇದೀಗ ಬರ್ತಕ್ಕಂಥ 19ನೇ ತಾರೀಕು ಎಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನಮ್ಗಳ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೀವು ಕಾಪಾಡಬೇಕು. ಈಗ ಆಗಿರ್ತಕ್ಕಂಥ ಅವಮಾನವನ್ನ ನೀವೆಲ್ಲ ಎತ್ತಿಡಿದು ನಮಗೆ ನ್ಯಾಯ ತರಿಸುವ ನಿಟ್ಟಿನಲ್ಲಿ ನೀವೆಲ್ಲ ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದ ಮುಖಂಡರು ಉಪವಾಸ ಯಾರಿದ್ದಾರೆ ಎಲ್ಲ ಬರಬೇಕು ಅಂತ ನಮ್ಮಗಳ ಪತ್ರಿಕೆಯ ಪ್ರಕಟಣೆ ಮೂಲಕ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಕೈ ಮುಗಿದು ಮನವಿ ಮಾಡುತ್ತಾ ಇದ್ದೇನೆ. ಸರ್ ಅಲ್ಲೇ ಮಾಡಿರ್ತಕ್ಕಂಥವ್ರು 307 ಕೇಸ್ ಆಗಬೇಕು ಸರ್. ಸುಮೋಟ ಕೇಸ್ ಫಿಕ್ಸ್ ಆಗಬೇಕು. ಅವರು ಇಮಿಡಿಯೇಟ್ ಅರೆಸ್ಟ್ ಆಗಬೇಕು. 24 ಗಂಟೆ ಟೈಮ್ ಅವ್ರಿಗೆ ನಾವು ಟೈಮ್ ಕೊಡ್ತಾ ಇದ್ದೀವಿ ಪೊಲೀಸರಿಗೆ. ಎಫ್ಐಆರ್ ಆಗಿದೆ ಸರ್, ಕೇಳಿಸ್ಬಿಟ್ಟಿದ್ದಾರೆ. ಎಫ್ಐಆರ್ ನಲ್ಲಿ ಏನು ಉಳಿಲ್ಲ, ಏನಿಲ್ಲ. ಸುಮೋಟ ಕೇಸ್ ಪ್ರತಿಭಟನೆ ಸರ್ ಸುಮಾರ ಕೇಸ್ ಹಾಕಿದ್ರೆ ತಗೋತೀವಿ ನೋಡ್ರಿ ಸರ್. ನಾವು ಈಗ ಯಾರೋ ಆ ಹುಡುಗನ್ನ ಚಂದ್ರವನ್ನ ಕೊಲ ಪ್ರಯತ್ನಕ್ಕೆ ಹೊಡೆದು ಅವನ್ನ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಸಮ್ಮುಖದಲ್ಲಿ. ಆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ, ಆಕಾಶ ಅಂತ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರೆ, ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಸೆವೆನ್ ಆಗ್ತಾರೆ. ಅವೆರಡೂ ಆಯಿತು ಅಂದ್ರೆ ನಾವು ಹೋರಾಟ ಮಾಡ್ತಾರೆ, ನ್ಯಾಯ ಸಿಕ್ತು ಅಂತ ಸುಮ್ಮನೆ ಆಗ್ತೀವಿ ನಾವು. ಅದನ್ನ ಅವರು ಮಾಡಲಿಲ್ಲ ಅಂದ್ರೆ 48 ಗಂಟೆ ಕಳೆದ ಮೇಲೆ 19ನೇ ತಾರೀಕು ಬೃಹತ್ ಹೋರಾಟವನ್ನು ನಾವು ಚಾಮರಾಜನಗರದಲ್ಲಿ ಬಂದ್ ಮಾಡಿ